ನಮಸ್ತೆ. ಪ್ರಶಾಂತ ನಿರಾಶ್ರಿತರ ಆಶ್ರಮದಿಂದ ನಾನು ಮಲ್ಲೇಶ್ವರಿ. ಫ್ರೆಂಡ್ಸ್, ಈಗಾಗಲೇ ಒಂದು ವಿಡಿಯೋ ನೋಡಿದ್ದೀರಾ ಪುಟ್ಟಮ್ಮ ಅವ್ರದ್ದು. ಮೆಜೆಸ್ಟಿಕ್ ಇಂದ ಬಂದಿದ್ರಲ್ವ ಪುಟ್ಟಮ್ಮ ಅವ್ರದ್ದು. ಈಗ ಪುಟ್ಟಮ್ಮನ್ನ ನಾನು ಮತ್ತೆ ಮಾತಾಡಿಸ್ತೀನಿ. ಪುಟ್ಟಮ್ಮ ಅವರೇ, ನಮಸ್ತೆ ಅಮ್ಮ. ಈಗ ನೀವು ಬಂದು ಈಗ ಎಷ್ಟು ದಿವಸ ಆಯ್ತು? ಒಂದು ವಾರ ಆಯ್ತು. ಒಂದು ವಾರ ಆಯ್ತು ಪುಟ್ಟಮ್ಮ ಬಂದು. ಒಂದು ವಾರದಿಂದ ಇಲ್ಲಿ ವಾತಾವರಣ ಹೇಗಿದೆ? ಇಷ್ಟ ಆಗಿದೆಯಾ? ವಾತಾವರಣ ಎಲ್ಲ ಚೆನ್ನಾಗೇ ಇದೆ, ಇಷ್ಟ ಆಗಿದೆ. ಆದ್ರೆ ನನಗೆ ಇನ್ನೊಂದು ಕೊರತೆ ಅಂದ್ರೆ, ನನ್ನ ಮಗಳು ಬಂದು ಅವಳು ನೋಡ್ಕೊಂಡು ಹೋಗ್ಬೇಕು. ಅವಳು ಅಸ್ಮಿತ ಮನೆ ಮಾಡ್ಕೊಂಡು ಮಾಡೋ ಅನುಕೂಲ ಇದ್ರೆ ಅವಳು ಮಾಡ್ಬೋದು. ಅಸ್ಮಿತ ಮನೆ ಮಾಡಕ್ ಆಗಿಲ್ಲ ಅಂತಂದ್ರೆ ಅವಳು ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ಕಣ್ತುಂಬ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋದ್ರೆ ನನಗೊಂದು ಖುಷಿ ಆಗತ್ತೆ. ಫ್ರೆಂಡ್ಸ್, ಏನ್ ಗೊತ್ತಾ, ಇವ್ರಿಗೆ ಏನಂದ್ರೆ ಇವ್ರು ಮಗಳು ನೋಡ್ಬೇಕು ಅನ್ನೋ ಒಂದು ಕಾತುರ. ತುಂಬಾ ದಿವಸ ಆಯ್ತು ಅವ್ರು ನೋಡಿಲ್ಲ. ಸುಮಾರು ಇವರು ಒಂದು 6-7 ತಿಂಗಳಿಂದ ಇವರು ರೋಡಲ್ಲೇ ಇದ್ರು. ಹಾಗಿದ್ರೆ ಹುಡುಕ್ತಾನೆ ಇದ್ದಾರೆ, ಮಗಳನ್ನು ಹುಡುಕ್ತಾ ಇದ್ದಾರೆ. ಗುಲ್ಬರ್ಗ, ಬೀದರು, ಅಲ್ಲಿ ಇಲ್ಲಿ ತುಂಬಾ ಕಡೆ ಹೋಗಿ ಹುಡುಕ್ತಾ ಇದ್ದಾರೆ, ಸಿಕ್ಕಿಲ್ಲ. ಹಾಗಾಗಿ ಈ ವಿಡಿಯೋ ನೋಡಿದ ತಕ್ಷಣ ಅವ್ರ ಮಗಳು ಒಂದು ಸರಿ ಬಂದು ಈ ಅಮ್ಮನ ನೋಡ್ಕೊಂಡು ಹೋಗ್ಲಿ ಅಂತ ಅವ್ರು ನೋಡ್ಕೊಂಡು ಹೋದ್ರೆ ಅವರಿಗೆ ಖುಷಿ ಆಗುತ್ತೆ. ಅದನ್ನೇ ನಾನು ಇವತ್ತು ಬೆಳಿಗ್ಗೆ ಬಂದಾಗ್ಲೂ ಅದೇ ಹೇಳ್ತಾ ಇದ್ರು, ನನ್ನ ಮಗಳು ಒಂದು ಸರಿ ಬಂದು ನೋಡ್ಕೊಂಡು ಹೋಗ್ಬಿಡ್ಲಮ್ಮ, ನಾನು ಬೇಕಾದ್ರೆ ಇಲ್ಲಿ ಇರ್ತೀನಿ, ನನ್ನ ಮಗಳು ಬರ್ಲಿಲ್ಲ ಅಂದ್ರೆ ನಾನು ಮತ್ತೆ ಹುಡುಕೊಂಡು ಹೋಗ್ಬೇಕು ಬೀದಿಯಲ್ಲಿ ಅಂತ ಅವ್ರು ಹೇಳ್ತಿದ್ದಾರೆ. ಫ್ರೆಂಡ್ಸ್, ಹೆಚ್ಚು ಈ ವಿಡಿಯೋನ ನೋಡಿದ ತಕ್ಷಣನೇ ನೀವು ಶೇರ್ ಮಾಡಿ, ಅವ್ರ ಮಗಳಿಗೆ ತಲುಪೋವರೆಗೂ ಶೇರ್ ಮಾಡಿ, ಅವ್ರ ಮಗಳು ಈ ಆಶ್ರಮಕ್ಕೆ ಬರಲಿ. ಈ ಡಿಸ್ಪ್ಲೇಯಲ್ಲಿ ಬರ್ತಕ್ಕಂತಹ ಈ ಒಂದು ದೂರವಾಣಿ ಸಂಖ್ಯೆಗೆ ಪ್ರಶಾಂತ್ ಸರ್ಗೆ ಕರೆ ಮಾಡಿ. ಈ ಆಶ್ರಮ ಇರೋದು ಬೊಮ್ಮನಹಳ್ಳಿ ಹತ್ರ ಬೇಗೂರು ರೋಡಲ್ಲಿ ಇರೋದು ಪ್ರಶಾಂತ ನಿರಾಶ್ರಿತರ ಆಶ್ರಮ. ಮತ್ತೇನ್ ಹೇಳಕ್ ಇಷ್ಟ ಪಡ್ತೀರಾ ಅಮ್ಮ ನೀವು? ಅದೇ ನನ್ನ ಮಗಳು ಬಂದು ನೋಡ್ಕೊಂಡು ಹೋಗಿಲ್ಲ ಅಂತಂದ್ರೆ ನಾನು ಬಿಟ್ಬಿಡಿ. ನಾನು ವಾಪಸ್ ನಾನು ಗುಲ್ಬರ್ಗಕ್ಕೆ ಹೋಗಿ ನನ್ನ ಹಣೆಬಾಡಿ ಇದ್ದಂಗೆ ನಾನು ಎಲ್ಲಾರು ದೇವಸ್ಥಾನದಲ್ಲಿ ಇಟ್ಕೊಂಡು ನಾನು ಕಾಲ ಕಳ್ಕೊಂಡು ಹೋಗ್ತೇನೆ. ನಾನು ಮಳೆ ಗಾಳಿ ಏನಿದೆ ಪಾಪ ನೀವು ರೋಡಲ್ಲಿ ಇದ್ದಾಗ ಇಲ್ಲಿ ಬಂದಿಲ್ಲ, ನೆಮ್ಮದಿಯಾಗಿದ್ದೀರಲ್ಲ. ನಿಮಗೆ ಮಗಳು ಬಂದಿಲ್ಲ ಅನ್ನೋ ಒಂದು ನೆಮ್ಮದಿ ಒಟ್ಟ ಇಲ್ಲ, ಅದೊಂದೇ ತಾನೇ ಕೊರಗು. ನನಗೆ ಮಗಳು ಬರ್ಲಿಲ್ಲ ಅಂತ ನನಗೆ ಇರಕ್ ನೆಮ್ಮದಿ ಇಲ್ಲ. ಊಟ ತಿಂಡಿ ನನಗೆ ಯಾವ್ದು ಕೊರತೆ ಇಲ್ಲ. ಮಗಳು ಬರ್ಲಿಲ್ಲ ನಂಗೆ ನೆಮ್ಮದಿ ಇಲ್ಲ. ಪುನಃ ನಾನು ಗುಲ್ಬರ್ಗಕ್ಕೆ ನಾನು ವಾಪಸ್ ಹೋಗ್ತೀನಿ. ನನ್ನ ಹಣೆಬಾಡಿ ಇದ್ದಂಗೆ ಎಲ್ಲಾರು ದೇವಸ್ಥಾನದಲ್ಲಿ ನಾನು ಕಾಲ ಕಳಿತೀನಿ. ಅದುವರೆಗೂ ಬಿಸ ಮಾಡ್ಕೊಂಡೆ ನಾನು ಜೀವನ ಮಾಡಿದವಳು. ಈ ಸಲ ನಾನು ಅದೇ ತರ ನಾನು ಕಾಲ ಕಳ್ಕೊಂಡು ಹೋಗ್ತೀನಿ. ನಾನು ಸತ್ತಾದ್ರೆ ಯಾರು ಹಣ ಅಂತ ಸತ್ತಾಗ್ತಾರೆ. ಏನ್ ಮಾಡಿ, ದಯವಿಟ್ಟು ಮಗಳು ಬಂದು ನೋಡಿದ್ರೆ ಮಾತ್ರ ನಾನು ಆಶ್ರಮಕ್ಕೆ ಹೇಳಿದಕ್ಕೆ ನನಗೂ ತುಂಬಾ ಬೇಜಾರಾಗ್ತಾ ಇದೆ. ದಯವಿಟ್ಟು ಇವ್ರ ಮಗಳು ಎಲ್ಲಿದ್ದಾರೆ, ಬಂದು ಒಂದು ಸಾರಿ ಇವ್ರ ತಾಯಿನ ಮಾತಾಡ್ಸ್ಕೊಂಡು ಹೋಗ್ಲಿ. ನಾನು ಅವ್ರ ಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಗಳು ಬರ್ತಾರೆ ಅಂತ ನನಗೂ ನಿರೀಕ್ಷೆ ಇದೆಯಮ್ಮ. ಈ ವಿಡಿಯೋ ನೋಡಿದ ತಕ್ಷಣ ಅವ್ರು ಬಂದೇ ಬರ್ತಾರೆ. ಬೇಜಾರ್ ಮಾಡ್ಕೋಬೇಡಿ, ಅಳಕ್ ಹೋಗ್ಬೇಡಿ. ಅವ್ರು ಹೇಳ್ತಾರೆ, ಈ ಪ್ರಶಾಂತ ನಿರಾಶ್ರಿತರ ಆಶ್ರಮದಲ್ಲಿ ತುಂಬಾ ಸಂತೋಷದಿದ್ದೀನಿ, ಯಾವುದಕ್ಕೊಂದು ಕೊರತೆ ಇಲ್ಲ. ನನಗೆ ಊಟ, ಬಿಸಿಲು, ಸ್ನಾನ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ನನಗೆ ಒಂದು ಕೊರಗು, ನನ್ನ ಮನಸ್ಸಲ್ಲಿ ಕೊರಗು ಏನಂದ್ರೆ, ನನ್ನ ಮಗಳು ಬರ್ಬೇಕು. ನನ್ನ ಮೊಮ್ಮಕ್ಕಳು ಇಬ್ಬರಿದ್ದಾರೆ, ಅವ್ರು ಬಂದು ನನ್ನನ್ನು ನೋಡ್ಕೊಂಡು ಹೋದ್ರೆ ಸಾಕು. ತಿಂಗಳಿಗೆ ಒಂದ್ಸರಿ ಬಂದು ನೋಡ್ಕೊಂಡು ಹೋದ್ರೆ ಸಾಕು, ನಾನು ಇಲ್ಲೇ ನೆಮ್ಮದಿಯಾಗಿರ್ತೀನಿ ಅಂತ ಹೇಳ್ತಿದ್ದಾರೆ. ಇದನ್ನ ಸಿಗ್ತಾ ಇಲ್ಲ. ಅವ್ರು ಎಲ್ಲಿದಾರಂತೆ ಗೊತ್ತಿಲ್ಲ, ಎಲ್ಲೋ ಕಷ್ಟ ಪಟ್ಕೊಂಡಿದ್ದಾರೆ. ಅವಳು ಒಂದ್ ಕಡೆ ಎಲ್ಲೋ ಮನೆ ಕೆಲಸ ಮಾಡ್ಕೊಂಡು ಎಲ್ಲ ಇದಾರೆ. ಆದ್ರೂ ನೀನೇನೇ ಕೆಲಸ ಮಾಡಮ್ಮ, ನೀವು ಮಗಳಿಗೆ ಹೇಳೋದಿಷ್ಟ, ನೀನೇನೇ ಕೆಲಸ ಮಾಡು, ನಿಮ್ಮ ತಾಯಿನ ಒಂದು ಸಾರಿ ಬಂದು ನೋಡ್ಕೊಂಡು ಹೋಗು. ಅಕಸ್ಮಾತ್ ನೋಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಡಿಸ್ಪ್ಲೇ ಬರುವಂತಹ ಫೋನಿಗೆ ಬೇಗ ಒಂದು ಫೋನ್ ಮಾಡಿ, ಆ ಫೋನ್ ಇಂದ ಇವ್ರನ್ನ ಮಾತಾಡ್ಸಕ್ಕಾದ್ರೂ ಪ್ರಯತ್ನ ಪಡಿ ಅಂತ ನಾನು ಇದು ಕೊನೆಗೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ನಾನು ಬರ್ತೇನೆ. ಥ್ಯಾಂಕ್ ಯು.